ದುಡಿಮೆಯೇ ದುಡ್ಡಿನ ತಾಯಿ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದು. ಜೀವನದಲ್ಲಿ ಶ್ರಮದ ಮಹತ್ವವನ್ನು ಸಾರುವ ಈ ಗಾದೆಯ ಕುರಿತಾದ ಪ್ರಬಂಧ ಇಲ್ಲಿದೆ. ದುಡಿಮೆಯೇ ದುಡ್ಡಿನ ತಾಯಿ. ಪೀಠಿಕೆ. ಗಾದೆ ವೇದಕ್ಕೆ ಸಮಾನ ಎಂಬ ಮಾತಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಮಾನವನ ಜೀವನದ ಏಳಿಗೆಗೆ ಪೂರಕವಾದ ಅದೆಷ್ಟೋ ಅನುಭವದ ನುಡಿಗಳು ಗಾದೆಗಳ ರೂಪದಲ್ಲಿ ನಮಗೆ ಲಭಿಸಿವೆ. ಅಂತಹವುಗಳಲ್ಲಿ ದುಡಿಮೆಯೇ ದುಡ್ಡಿನ ತಾಯಿ ಎಂಬುದು ಪ್ರಮುಖವಾದುದು. ಶ್ರಮವಿಲ್ಲದೆ ಪ್ರತಿಫಲ ಸಿಗದು ಎಂಬ ಸರಳ ಸತ್ಯವನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ವಿಷಯ ವಿವರಣೆ. ಹಣ ಅಥವಾ ಸಂಪತ್ತು ಆಕಾಶದಿಂದ ಉದುರುವುದಿಲ್ಲ ಅಥವಾ ಅದೃಷ್ಟದಿಂದ ತಾನಾಗಿಯೇ ಒದಗಿ ಬರುವುದಿಲ್ಲ. ಹಣವನ್ನು ಗಳಿಸಲು ಮೂಲಾಧಾರವೇ ದುಡಿಮೆ. ತಾಯಿ ಹೇಗೆ ಮಗುವಿಗೆ ಜನ್ಮ ನೀಡುತ್ತಾಳೋ ಹಾಗೆಯೇ ಕಠಿಣ ಪರಿಶ್ರಮವು ಸಂಪತ್ತಿಗೆ ಜನ್ಮ ನೀಡುತ್ತದೆ. ಆದ್ದರಿಂದಲೇ ದುಡಿಮೆಯನ್ನು ತಾಯಿಗೆ ಹೋಲಿಸಲಾಗಿದೆ. ಶ್ರಮದ ಮಹತ್ವ. ಜಗತ್ತಿನ ಯಾವುದೇ ದೊಡ್ಡ ಸಾಧನೆಯ ಹಿಂದೆ ಅಹೋರಾತ್ರಿ ಪಟ್ಟ ಶ್ರಮವಿರುತ್ತದೆ. ಸೋಮಾರಿಗಳಿಗೆ ಲಕ್ಷ್ಮಿ ಒಲಿಯುವುದಿಲ್ಲ. ಯಾರು ಬೆವರು ಸುರಿಸಿ ಕೆಲಸ ಮಾಡುತ್ತಾರೋ ಅವರಿಗೆ ಆರ್ಥಿಕ ಭದ್ರತೆ ಮತ್ತು ಗೌರವ ಸಿಗುತ್ತದೆ. ಪ್ರಗತಿಯ ದಾರಿ. ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸದೃಢನಾಗಬೇಕಾದರೆ ಆತ ಯಾವುದಾದರೊಂದು ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ ಎಂದು ನಂಬಿ ಕೆಲಸ ಮಾಡಿದರೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ದೊರೆಯುತ್ತದೆ. ಸೋಮಾರಿತನದ ಪರಿಣಾಮ ದುಡಿಯದೆ ಹಣ ಗಳಿಸಬೇಕೆಂದು ಬಯಸುವವರು ತಪ್ಪು ದಾರಿ ಹಿಡಿಯಬಹುದು ಅಥವಾ ಬಡತನದಲ್ಲಿಯೇ ಕಾಲ ಕಳೆಯಬೇಕಾಗುತ್ತದೆ. ಕಷ್ಟಪಟ್ಟು ಗಳಿಸಿದ ಹಣಕ್ಕೆ ಇರುವ ಬೆಲೆ ಸುಲಭವಾಗಿ ಬಂದ ಹಣಕ್ಕಿರುವುದಿಲ್ಲ. ಕಾಯಕವೇ ಕೈಲಾಸ. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ. ಅಂದರೆ ನಾವು ಮಾಡುವ ಕೆಲಸವೇ ದೈವತ್ವಕ್ಕೆ ಸಮಾನ. ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಬರುವ ಆದಾಯವು ಕೇವಲ ಹೊಟ್ಟೆ ತುಂಬಿಸುವುದಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ದುಡಿಮೆಯು ಮನುಷ್ಯನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿಡುತ್ತದೆ. ಉಪಸಂಹಾರ. ದುಡಿಮೆಯೇ ಯಶಸ್ಸಿನ ಏಣಿಯಾಗಿದೆ. ಆಲಸ್ಯವನ್ನು ಬಿಟ್ಟು ಶ್ರಮವನ್ನು ನಂಬಿ ಬದುಕುವವನು ಜೀವನದಲ್ಲಿ ಎಂದಿಗೂ ಸೋಲಲಾರ. ಹಣದ ಬೆನ್ನತ್ತಿ ಹೋಗುವ ಬದಲು ಮಾಡುವ ಕೆಲಸವನ್ನು ಪ್ರೀತಿಸಿ ಶ್ರದ್ಧೆಯಿಂದ ಮಾಡಿದರೆ ಸಂಪತ್ತು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ದುಡಿಮೆಯನ್ನು ಗೌರವಿಸಿ ದೇಶದ ಪ್ರಗತಿಗೆ ಶ್ರಮಿಸಬೇಕು.